ನಮಸ್ಕಾರ ಸ್ನೇಹಿತರೆ, ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ನ್ಯೂಸ್. ಸ್ನೇಹಿತರೆ, ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು, ಆನೆಕೆರೆ ಗ್ರಾಮದಲ್ಲಿ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೊಡ್ಡಬಳ್ಳಾಪುರ ತಾಲೂಕಿನ ಮಾಲತ್ ಹಳ್ಳಿಯಲ್ಲಿ ಎರಡು ಅನಿಷ್ಟ ವ್ಯವಸ್ಥೆಯ ವಿರುದ್ಧ ಮನುಕುಲಕ್ಕೆ ಮಾರಕವಾಗಿರುವಂತಹ ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿರುವಂತಹ ಸಂವಿಧಾನ ವಿರೋಧವಾದಂತಹ ಎರಡು ಘಟನೆ ನಡೆದಿದೆ. ಅದೇನಪ್ಪ ಅಂತ ಹೇಳಿದ್ರೆ, ದೇವಾಲಯ ಪ್ರವೇಶಕ್ಕಾಗಿ ಹೋರಾಟ, ತಿಕ್ಕಾಟ, ಗುದ್ದಾಟ, ದೊಂಬರಾಟ. ಸ್ನೇಹಿತರೆ, ಈ ವಿಚಾರ ಬಹಳ ಗಂಭೀರವಾದ ವಿಚಾರ. ಈ ವಿಚಾರದ ಬಗ್ಗೆ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡಬೇಕು ಅಂತ ಬಯಸ್ತಾ ಇದ್ದೇನೆ. ಈ ವಿಚಾರ ನಿಮಗೆ ಅನಿಷ್ಟ ವ್ಯವಸ್ಥೆ ಅಂತ ಅನಿಸಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸಹಿತ ಕಾಮೆಂಟ್ಸ್ ಮೂಲಕ ತಿಳಿಸಿ. ಸ್ನೇಹಿತರೆ, ನಮ್ದು ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಎಲ್ಲರೂ ಪ್ರಜೆಗಳು, ಯಾರು ಪ್ರಭುಗಳಿಲ್ಲ. ಸ್ವತಂತ್ರ ಬಂದು 82 ವರ್ಷ ಆದರೂ ಸಹಿತ ಸಂವಿಧಾನದ ಅಡಿಯಲ್ಲಿ ನಡೆಯಬೇಕಾದಂಥ ಕೆಲಸ ಕಾರ್ಯಗಳು, ಸಂವಿಧಾನಕ್ಕೆ ಸಲ್ಲಿಸಬೇಕಾದ ಗೌರವವನ್ನ ನಾವು ಸರಿಯಾಗಿ ಸಲ್ಲಿಸ್ತಿಲ್ಲ ಅಂತ. ಇದು ನನ್ನ ಅಭಿಪ್ರಾಯ. ಸ್ನೇಹಿತರೆ, ನಮ್ಮ ಭರತಖಂಡ ಬಹಳ ಪುಣ್ಯ ಭೂಮಿ. ಇಲ್ಲಿ ಹುಟ್ಟಿರೋದೇ ಪುಣ್ಯವಂತರು ಅಂತ ಅಂದ್ಕೊಂತೀನಿ ನಾನು. ಬಹಳಷ್ಟು ಮಹನೀಯರು, ಬಹಳಷ್ಟು ದಾರ್ಶನಿಕರು, ಬಹಳಷ್ಟು ದಾಸರು, ದಾಸಶ್ರೇಷ್ಠರು, ವಚನಕಾರರು ಇಲ್ಲಿ ಹುಟ್ಟಿ ಹೋಗಿದ್ದಾರೆ. ಬುದ್ಧ ಹುಟ್ಟಿದ, ಬಸವಣ್ಣನ ಹುಟ್ಟಿದ್ರು, ಕನಕದಾಸರು ಹುಟ್ಟಿದ್ರು, ಗಾಂಧಿ ಹುಟ್ಟಿದ್ರು, ಅಂಬೇಡ್ಕರ್ ಹುಟ್ಟಿದ್ರು, ಕುವೆಂಪು ಹುಟ್ಟಿದ್ರು. ಇವರೆಲ್ಲರೂ ಸಹಿತ ನಮ್ಮಲ್ಲಿರುವಂತಹ ಅನಿಷ್ಟ ಪದ್ಧತಿಗಳನ್ನ, ಈ ಮನುಷ್ಯರ ಮಧ್ಯೆ, ಮನಸ್ಸುಗಳ ಮಧ್ಯೆ ಇರುವಂತಹ ಈ ಕಂದಕವನ್ನ, ಈ ಗೋಡೆಯನ್ನ ಕಳಚಲಿಕ್ಕೆ, ಕೆಡವಲಿಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಸ್ನೇಹಿತರೆ, ಈ ದೇವಾಲಯ ಅಥವಾ ಇನ್ಯಾವುದೇ ಆಗಿರಬಹುದು, ದಾಸಶ್ರೇಷ್ಠರಾದಂತಹ ಕನಕದಾಸರು ಒಂದು ಮಾತನ್ನು ಹೇಳ್ತಾರೆ. ಕುಲ ಕುಲ ಕುಲವೆಂದು ಬಡಿದಾಡದರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಅಂತ. ನಮ್ದು ಮೇಲು ನಮ್ದು ಕೀಳು, ನಮ್ದು ಮೇಲು ನಿಮ್ದು ಕೀಳು, ಇದನ್ನೇನಾದ್ರೂ ನೀವು ತಿಳ್ಕೊಂಡಿದ್ದೀರಾ? ಅಥವಾ ನಾವೇನಾದ್ರೂ ಇದೇ ಜಾತಿನಲ್ಲಿ ಹುಟ್ಟಬೇಕು ಅಂತ ಭಗವಂತನಲ್ಲಿ ಅಪ್ಲಿಕೇಶನ್ ಹಾಕಿದ್ವಾ? ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಸಹಿತ ಈ ಒಂದು ಅನಿಷ್ಟ ಪದ್ಧತಿ, ಈ ಮೇಲ್ಜಾತಿ ಕೀಳ್ಜಾತಿ, ಮೇಲ್ಜಾತಿಯವರ ದೇವಸ್ಥಾನಕ್ಕೆ ಕೀಳ್ಜಾತಿಯವರು ಹೋಗಬಾರ್ದು,
ಈ ದಲಿತರು, ಹಿಂದುಳಿದವರು, ಮುಸ್ಲಿಮರು, ಮುಂದುವರಿದವರು, ಎಷ್ಟು ದೇಶ ಮುಂದುವರೆದ್ರೂ ಸಹಿತ ಇಂಥ ಅನಿಷ್ಟ ಪದ್ಧತಿಗಳು ಈ 2 ಗ್ರಾಮದಲ್ಲಿಲ್ಲ. 90% ಹಳ್ಳಿಗಳಲ್ಲಿ ಇವತ್ತು ಇದೆ. ಇದಕ್ಕೆಲ್ಲ ಕಾರಣ ಏನು? ಕಾರಣ ನಂಬರ್ 1, ಇಲ್ಲದಿರುವಂತಹ ಹೃದಯ ವೈಶಾಲ್ಯತೆ, ನಮ್ಮಲ್ಲಿಲ್ಲದಿರುವಂತಹ ಬೌದ್ಧಿಕ ಮಟ್ಟ, ನಮ್ಮಲ್ಲಿಲ್ಲದೆ ಇರುವಂತಹ ನೈತಿಕ ಮೌಲ್ಯ, ನಮ್ಮದಿಲ್ಲದಿರುವಂತಹ ಸಂಸ್ಕಾರ ಮೌಲ್ಯ. ಈ ಮೌಲ್ಯಗಳ ಯೋಚನೆ ಮಾಡ್ದಂಗಿರುವಂಥದ್ದೇ, ಈ ಮೌಲ್ಯಗಳ ಬಗ್ಗೆ ನಾವು ಯಾರು ಯೋಚನೆ ಮಾಡ್ದಂಗಿರೋದೇ ಈ ಎಲ್ಲ ಅನಿಷ್ಟ ಪದ್ಧತಿಗಳ ಜಾರಿಯಲ್ಲಿರೋದಕ್ಕೆ ಕಾರಣ. ಸ್ನೇಹಿತರೆ, ಬಸವಣ್ಣನವರು ಒಂದು ಮಾತನ್ನು ಹೇಳ್ತಾರೆ, ನನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಒನ್ನ ಕಲಸವಯ್ಯ ಅಂದ್ರು ಬಸವಣ್ಣ. ಅಂದ್ರೆ ಯಾವ ದೇವರು ಇಲ್ಲ, ಯಾವ ದೇವಸ್ಥಾನನೂ ಬೇಕಾಗಿಲ್ಲ, ನಿನ್ನನ್ನ ನೀನು ಅರಿತುಕೋ ಅಂತ. ಈ ಬಸವಣ್ಣ ಹುಟ್ಟಿದ ನಾಡಿನಲ್ಲಿ, ಕನಕದಾಸರು ಹುಟ್ಟಿದ ನಾಡಿನಲ್ಲಿ, ಅಂಬೇಡ್ಕರ್ ಹುಟ್ಟಿದ ನಾಡಿನಲ್ಲಿ, ಗಾಂಧಿ ಹುಟ್ಟಿದ ನಾಡಿನಲ್ಲಿ, ಕುವೆಂಪುರವರು ನಾವು ಯಾವುದೇ ಕುಲ ಇಲ್ಲ, ಗೋತ್ರ ಇಲ್ಲ, ನಾವೆಲ್ಲ ವಿಶ್ವಮಾನವರು ಅಂತ ಹೇಳಿದರು. ಇಂಥ ಮಹನೀಯರು ಹುಟ್ಟಿದಂಥ ಈ ಪುಣ್ಯ ಭೂಮಿನಲ್ಲಿ ಇಂಥ ಅನಿಷ್ಟ ಪದ್ಧತಿ ಇವತ್ತಿಗೂ ಇದೆ ಅಂದರೆ ನಮಗೆಲ್ಲ ಶೇಮ್ ಆಗಬೇಕು. ಪ್ರಜ್ಞಾವಂತರು, ವಿಚಾರವಂತರು, ಬುದ್ಧಿವಂತರು, ಶಿಕ್ಷಣವಂತರು ಇದನ್ನು ಅನುಸರಿಸ್ತಾ ಇದ್ದೀವಿ ಅಂದರೆ, ಇದನ್ನು ವಿರೋಧಿಸಲಿಲ್ಲ ಅಂದರೆ ನಮ್ಮಂತ ಕೀಳು ಮಟ್ಟದ ಬುದ್ಧಿಜೀವಿಗಳು ಯಾರೂ ಇಲ್ಲ. ಇವತ್ತು ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಅದನ್ನ ನೋಡಿ ಸುಮ್ಮನಿರೋದು ಅನ್ಯಾಯ ಮಾಡಿದವ್ರಿಗಿಂತ ಹೆಚ್ಚು. ಅನ್ಯಾಯ ಆಗ್ತಾ ಇದೆ ಅಂದ್ರೆ ಅದನ್ನ ವಿರೋಧಿಸೋದಿದೆಯಲ್ಲ, ತಮ್ಮ ಶಕ್ತಿ ಮೀರಿ ವಿರೋಧಿಸಬೇಕು. ಆಗ ಮಾತ್ರ ಮನುಕುಲದ ಉದ್ಧಾರ ಆಗ್ತದೆ. ಸ್ನೇಹಿತರೆ, ಬಸವಣ್ಣ ಇನ್ನೂ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವನೆಂದೆನಿಸಯ್ಯ ಅಂತ. ಹಾಗೆಯೇ ಈ ಗುಡಿ ಗುಂಡಾಂತರಗಳು, ಈ ಭಗವಂತ ಅನ್ನೋದಿದೆಯಲ್ಲ, ಈ ದೇವಾಲಯ ಇದೆಯನ್ನ ಅನ್ನೋದು ಇದೆಯಲ್ಲ, ಬಸವಣ್ಣ ಹೇಳಿದ್ನಲ್ಲ, ಎನ್ನ ಕಾಲೇ ಕಂಬ, ಈ ಒಂದು ವಿಚಾರಕ್ಕೇನೆ ಈಗ ಸಮಸ್ಯೆ ಆಗ್ತಾ ಇರೋದು. ಈ ದೇವಾಲಯದ ವಿಚಾರಕ್ಕೇನೆ ಸಮಸ್ಯೆ ಆಗ್ತಾ ಇರೋದು. ಇನ್ನೆಲ್ಲ ಕಡೆ ಸಮಾನತೆ ಕಾಣ್ತಾ ಇದೆ, ಆದರೆ ದೇವಾಲಯದಲ್ಲಿ ಯಾಕೆ ಕಾಣ್ತಾ ಇಲ್ಲ? ಸ್ನೇಹಿತರೆ, ನೀವು ಬಹಳ ಬುದ್ಧಿವಂತರಿರ್ತೀರಾ, ಆದರೆ ಈ ಅನಿಷ್ಟ ಪದ್ಧತಿಯನ್ನ ಅನುಸರಿಸಬೇಡಿ. ಇದು ನಿಮ್ಮ ಈ ಕಾಲಕ್ಕೆ ಮಗಿಲಿ, ನಿಮ್ಮ ಮಕ್ಕಳ ಕಾಲಕ್ಕೂ ಹೋಗೋದು ಬೇಡ. ಸಂಪ್ರದಾಯ ನಡ್ಕೊಂಡ್ ಬಂದಿದೆ. ಏನ್ ಸಂಪ್ರದಾಯ? ಯಾವ ಸಂಪ್ರದಾಯ ಇದು? ದೇವಸ್ಥಾನಕ್ಕೆ ನೀವು ಬರಬೇಡಿ ಅನ್ನೋದು ಯಾವ ಸಂಪ್ರದಾಯ? ಯಾವ ದೇವ್ರು ಹೇಳಿದಾನೆ? ಯಾವ ದೇವ್ರು ಯಾವ ಜಾತಿಲಿ ಹುಟ್ಟಿದಾನೆ? ಇಂದು ಉದ್ಧಾರ ಆಗ್ಬೇಕು, ಇಂದು ಮುಂದೆ ಬರಬೇಕು, ಇಂದು ನಾವೆಲ್ಲ ಒಂದು ಅಂತೀರ. ಎಲ್ಲಿ ಚುನಾವಣೆ ಇಲ್ಲ, ಚುನಾವಣೆ ಭಾಷಣಗಳಲ್ಲ, ಸರ್ವಧರ್ಮ ಸಮ್ಮೇಳನಗಳಲ್ಲ, ಎಲ್ಲ ಮಠಮಾನ್ಯತೆ, ದೊಡ್ಡ ದೊಡ್ಡ ಮಠಮಾನ್ಯಗಳಿದೆ. ಇವರೆಲ್ಲರೂ ಸಹಿತ ಇಂಥ ಅನಿಷ್ಟ ಪದ್ಧತಿಯನ್ನ ವಿರೋಧಿಸಬೇಕು. ಇಲ್ಲ ಅಂದ್ರೆ ಇದು
ನಮ್ಮ ಮಕ್ಕಳು ಕಾಲಕ್ಕೂ ಹೋಗ್ತದೆ. ಸ್ನೇಹಿತರೆ, ನಾನೊಂದು ಮಾತನ್ನು ಹೇಳ್ತೀನಿ, ಇದು ಸರಿ ಅಂದರೆ ಸರಿ ಅಂತನ್ನಿ, ತಪ್ಪು ಅಂದರೆ ತಪ್ಪು ಅನ್ನಿ. ಯಾವ ಭಗವಂತನೂ ಸಹಿತ ದೇವಾಲಯದಲ್ಲಿಲ್ಲ, ಯಾವ ದೇವರು ಸಹಿತ ದೇವಾಲಯದಲ್ಲಿಲ್ಲ. ಎಲ್ಲ ಮನುಷ್ಯರ ಮನಸ್ಸಿನಲ್ಲಿದ್ದಾನೆ, ಮನುಷ್ಯರ ಮನಸ್ಸಿನಲ್ಲಿದ್ದಾನೆ. ಈ ದೇವಾಲಯಗಳು ನಾವು ನಮ್ಮ ಅನುಕೂಲಕ್ಕೋಸ್ಕರ ಕಟ್ಕೊಂಡಿರೋಂಥವು. ಇಲ್ಲಿ ಯಾಕೆ ನಿಮಗೆ ಬೇಲಿ ಹಾಕೋದು, ಇಲ್ಲಿ ಬರಬೇಡ ಅಂತ ವಿರೋಧಿಸೋದು ಯಾಕೆ? ಹಾಗೆ ಅದೇ ರೀತಿ ನಮ್ಮ ಇನ್ನೊಂದು ಮನುಷ್ಯ ಕುಲಕ್ಕೂ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಕಾಡಿಬೇಡಿ, ಯಾವ ದೇವಸ್ಥಾನಕ್ಕೂ ಹೋಗಬೇಡಿ. ನೀವು ನಿಮ್ಮ ಮನಸ್ಸಿನಲ್ಲಿ ದೇವರನ್ನ ಸ್ಥಾಪನೆ ಮಾಡ್ಕೊಳ್ಳಿ. ದೇವರು ಅಂದ್ರೆ ಎಲ್ಲ ಒಳ್ಳೆ ವಿಚಾರಗಳನ್ನ, ಎಲ್ಲ ಅನಿಷ್ಟ ವ್ಯವಸ್ಥೆಗಳನ್ನ, ಅನಿಷ್ಟ ಅಭ್ಯಾಸಗಳಿಂದ ದೂರ ಇರಿ. ಕುಡಿಯೋದು, ತಿನ್ನೋದು, ಮಜಾ ಮಾಡೋದು, ಸಿಗರೇಟು, ಗುಟ್ಕಾ, ಈ ಮದ್ಯಪಾನ, ಧೂಮಪಾನಗಳಿಂದ ಬಹಳಷ್ಟು ದೂರ ಇರಿ. ದೇವರು ನಿಮ್ಮಲ್ಲಿ ಬಂದು ನೆಲೆಸ್ತಾನೆ. ಈ ದೇವಾಲಯಕ್ಕೆ ಹೋಗೋದನ್ನ ಬಿಡಿ. ಯಾರು ವಿರೋಧಿಸ್ತಾರೋ ಆ ದೇವಾಲಯಕ್ಕೆ ಹೋಗೋದನ್ನ ಬಿಡಿ. ನಿಮ್ಮ ಮನಸ್ಸಿನಲ್ಲಿ ದೇವಾಲಯವನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ನೀವು ದೇವಾಲಯಕ್ಕೆ ಹೋಗ್ಲೇಬೇಕು ಅಂದ್ರೆ ನಿಮ್ಮ ಮಕ್ಕಳು ಓದುವ ಶಾಲೆಗೆ ಹೋಗಿ. ಅಲ್ಲಿ ನಿಜವಾದ ದೇವರಿದ್ದಾನೆ, ಅವರೇ ಗುರುಗಳು. ನಮ್ಮ ಮಕ್ಕಳಿಗೆ ಪಾಠ ಮಾಡ್ತಾರಲ್ಲ, ಅವರೇ ನಿಜವಾದ ದೇವರು. ಅವರೊಟ್ಟಿಗೆ ಕೂತು ಮಾತಾಡಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿ, ಸರಿಯಾಗಿ ಓದಿಸಿ, ಅವರ ಬಾಳನ್ನ ಬಂಗಾರ ಮಾಡಿ, ಮೌಢ್ಯಗಳಿಂದ ದೂರ ಇಡಿ. ಅವರನ್ನ ಮೌಢ್ಯದ ವಿಚಾರಗಳನ್ನು ಬಿತ್ತೋದನ್ನ ಬಿಡಿ. ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡಿಸಿ. ಅವರ ಬಾಳು ಬಂಗಾರ ಆಗ್ಬೇಕು ಅಂದ್ರೆ ನೀವು ನಿಜವಾದ ಶಿಕ್ಷಕರಿದ್ದಾರಲ್ಲ, ನಿಜವಾದ ದೇವರು ಅವರು. ಗುಡಿಲಿರುವಂತಹ ದೇವರಲ್ಲ. ಶಾಲೆಯಲ್ಲಿರೋ ಶಿಕ್ಷಕರೇ ನಿಜವಾದ ದೇವರು. ನಿಮ್ಮ ಮಕ್ಕಳನ್ನ ತೀಡಿ ನಿಜವಾದ ಮೂರ್ತಿಯನ್ನು ಮಾಡ್ತಾರೆ. ಅವರಿಗೆ ಶರಣಾಗಿ. ನಿಮ್ಮನ್ನು ಯಾರು ಬೇಡ ಅಂತಾರ? ಸ್ನೇಹಿತರೆ, ದೇವಸ್ಥಾನಕ್ಕೆ ಹೋಗೋದನ್ನ ಬಿಡಿ. ಯಾರು ವಿರೋಧಿಸ್ತಾರೋ ಆ ದೇವಾಲಯಗಳಿಗೆ ಹೋಗೋದನ್ನ ಬಿಡಿ. ವಿರೋಧಿಸದ ದೇವಸ್ಥಾನಗಳಿಗೆ ಇಲ್ಲ, ಕಾಮನ್ನ ಎಲ್ಲರೂ ಹೋಗೋ ದೇವಸ್ಥಾನಕ್ಕೆ ನೀವು ಹೋಗಿ. ವಿರೋಧಿಸಿದ್ರ ಅಲ್ಲಿ ಬಿಟ್ಬಿಡಿ ಅವ್ರನ್ನ. ಅವರೇ ಇಟ್ಕೊಳ್ಳಿ ಆ ದೇವಸ್ಥಾನನ, ಆ ದೇವರು ಅವರೇ ಇಟ್ಕೊಳ್ಳಿ. ನೀವು ಶಾಲೆಗಳಿಗೆ ಹೋಗಿ ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಿ. ನಿಮ್ಮ ಮಕ್ಕಳ ಬಾಳಲ್ಲಿ ವಿದ್ಯಾಭ್ಯಾಸ ಕೊಡಿ. ಆಗ ಅವರೇ ನಿಮ್ಮನ್ನ ದೇವರು ಅಂತ ಪೂಜೆ ಮಾಡ್ತಾರೆ. ಮಕ್ಕಳೇ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ. ನಿಮ್ಮ ಮನಸ್ಸಿನಲ್ಲಿದೆಯಲ್ಲ ಆ ಒಳ್ಳೆ ಆತ್ಮ, ಈ ಆತ್ಮಕ್ಕೆ ಬೆಲೆ ಕೊಡಿ. ಈ ವಿಚಾರ ನಿಮಗೆ ಸರಿ ಅನಿಸಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹಾಗೂ ತಪ್ಪು ಅನಿಸಿದ್ರೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ನಾವು ನೀವು ಸೇರಿಕೊಂಡು ಒಳ್ಳೆ ಆಲೋಚನೆ ಮಾಡೋಣ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ಥ್ಯಾಂಕ್ ಯು ವೆರಿ ಮಚ್.